ಹಾಯ್ ಎಲ್ರಿಗೂ ನಮಸ್ಕಾರ. ಈ ವಿಡಿಯೋದಲ್ಲಿ ನಾನು ಒಂದು ಹೊಸ ಡಿಸೈನ್ ಕುಚ್ಚು ಹಾಕೋದನ್ನು ಹೇಳ್ಕೊಡ್ತಾ ಇದ್ದೀನಿ. ಸೊ ಇದಕ್ಕೆ ನಾನು 7.07 ಇರೋವಂಥ ಕ್ರೋಶನ ತಗೋತಾ ಇದ್ದೀನಿ. ಫಸ್ಟ್ ನಾನು 8 ಎಳೆ ದಾರನ ತಗೊಂಡು ಅಲ್ಲಿ ನಾವು ಲೇಸಿಗೆ ನಾಟ ಹಾಕ್ಕೋತಾ ಇದ್ದೀನಿ. ಲೇಸ್ಗೆ ಈ ರೀತಿ ನಾಟ್ ಅಂದರೆ ಗಂಟು ಹಾಕ್ಕೊಂಡು ಅದನ್ನು ಅದರೊಳಗೆ ಹಾಕಿ ಹಾಗೆಯೇ ಕ್ರೋಶದಲ್ಲಿ ಹೇಳ್ಕೊಂಡು 4 ಚೈನನ್ನು ಹಾಕ್ಕೋತಾ ಇದ್ದೀನಿ. 1 2 3 4. ಅದನ್ನು ಮತ್ತೆ ನಾನು ಲೇಸಿಗೆ ಈ ರೀತಿ ಒಳಗೆ ಹಾಕಿ ಒಂದು ಕ್ರೋಶನ ಹಾಕ್ಕೋತಾ ಇದ್ದೀನಿ. ಒಂದು ಸಿಂಗಲ್ ಕ್ರೋಶ ಹಾಕ್ಕೊಂಡು ಮತ್ತೆ 4 ಅಂದರೆ 4 ಚೈನ್ಸ್ ಹಾಕಿ ಮತ್ತೆ ಒಂದು ಸಿಂಗಲ್ ಕ್ರೋಶನ ಹಾಕ್ಕೋತಾ ಇದ್ದೀನಿ. ಸೊ 2 ಸಾರಿ ಅಂದರೆ 2 ಟೈಮ್ಸು ನಾನು 4 ಚೈನ್ಸು ಸಿಂಗಲ್ ಕ್ರೋಶ ಹಾಕ್ಕೊಂಡಿದ್ದೀನಿ. ಇವಾಗ ನಾನು ಬೀಟ್ನ ತೊಗೊಂಡು ಈ ರೀತಿಯಾದ ಡಿಸೈನ್ ಬೀಟ್ನ ತೊಗೊಂಡು ಕ್ರೋಶಾಗೆ ತೊಗೊಂಡು ಆಮೇಲೆ ಥ್ರೆಡ್ಡಿಗೆ ಹಾಕಿ ಅದರ ಒಳಗಡೆಯಿಂದ ಹೋಲಿಂದ ಥ್ರೆಡ್ಡನ್ನು ಎಳ್ಕೊಂಡು ಅಲ್ಲಿ ಲಾಕ್ ಮಾಡ್ತೀನಿ. ಈ ರೀತಿ ಲಾಕ್ ಮಾಡ್ಕೊಳ್ಳಿ. ಆಮೇಲೆ ಅದು ಎಲ್ಲಿಗೆ ಬರುತ್ತೋ ಅದು ಸ್ಟ್ರೈಟಾಗಿ ಇಟ್ಕೊಂಡು ನಾವು ಕ್ಲಾತಿಗೆ ಈ ರೀತಿ ಸಿಂಗಲ್ ಕ್ರೋಶ ಹಾಕ್ಕೋಬೇಕು, ಅಂದರೆ ಲಾಕ್ ಮಾಡ್ಕೋಬೇಕು. ಸಿಂಗಲ್ ಕ್ರೋಶ ಲಾಕ್ ಮಾಡ್ಕೊಳ್ಳಿ. ನಂತರ ಮತ್ತೆ ನಾವು 4 ಚೈನ್ಸನ್ನು ಹಾಕ್ಕೋಬೇಕಾಗತ್ತೆ. 1 2 3 4. ಸೊ 4 ಚೈನ್ಸ್ನ ಹಾಕಿ ಮತ್ತೆ ಸಿಂಗಲ್ ಕ್ರೋಶ ಹಾಕಿ ಲಾಕ್ ಮಾಡಿ ಮತ್ತೆ 4 ಚೈನ್ 1 2 3 4 ಮತ್ತೆ 4 ಚೈನನ್ನು ಹಾಕಿ ಅಲ್ಲಿ ಲಾಕ್ ಮಾಡಿ. ಈ ರೀತಿ ಲಾಕ್ ಮಾಡ್ಕೊಳ್ಳಿ. ಇವಾಗ ಮತ್ತೆ 4 ಚೈನ್ಸ್ 1 2 3 4 ಈ ರೀತಿ 4 ಚೈನ್ಸ್ನ ಹಾಕಿ ಮತ್ತೆ ನಾವು ಸಿಂಗಲ್ ಕ್ರೋಶ ಹಾಕ್ಕೋಬೇಕು. ಸೊ ಈ ರೀತಿ 3 ಟೈಮ್ಸು ಸಿಂಗಲ್ ಕ್ರೋಶನ ನಾವು ಹಾಕ್ಕೋಬೇಕು. ನೋಡಿ 1 2 3. ಸೊ ಫಸ್ಟು ನಾನು ಓನ್ಲಿ 2 ಟೈಮ್ಸು 4 ಚೈನ್ಸ್ ಹಾಕಿ ಹಾಕ್ಕೊಂಡಿದ್ದೆ. ಇವಾಗ 3 ಟೈಮ್ಸು ನಾನು 4 ಚೈನ್ಸು ಸಿಂಗಲ್ ಕ್ರೋಶ 4 ಚೈನ್ಸು ಸಿಂಗಲ್ ಕ್ರೋಶ 4 ಚೈನ್ಸು ಸಿಂಗಲ್ ಕ್ರೋಶ ಹಾಕಿ ಇವಾಗ ಬೀಟನ್ನು ಹಾಕ್ಕೋತಾ ಇದ್ದೀನಿ. ಒಂದು ಬೀಟನ್ನು ಕ್ರೋಶದಲ್ಲಿ ತೊಗೊಂಡು ಈ ರೀತಿ ಥ್ರೆಡ್ಡಿಂದ ಒಳಗಡೆ ಎಳೆದು ಅಲ್ಲಿ ನಾನು ಲಾಕ್ ಮಾಡ್ಕೋತೀನಿ. ಬೀಟ್ ಎಲ್ಲಿ ತೊಗೊಂಡಿದ್ದೀನೋ ಅಲ್ಲಿ ಲಾಕ್ ಮಾಡ್ಕೊತಾ ಇದ್ದೀನಿ. ಈ ರೀತಿ ಮತ್ತೆ ಆ ಬೀಟ್ ಎಲ್ಲಿಗೆ ಬರುತ್ತೋ ಅಲ್ಲಿ ಒಂದು ಸಿಂಗಲ್ ಕ್ರೋಶ ತೊಗೊಳ್ಳಿ. ಈ ರೀತಿ ಲಾಕ್ ಮಾಡಿ ಮತ್ತೆ 4 ಚೈನ್ಸ್ನ ತೊಗೊಳ್ಳಿ. ಈ ರೀತಿ 4 ಚೈನ್ಸ್ ತೊಗೊಂಡು ಮತ್ತೆ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನಾವು ಲಾಕ್ ಮಾಡ್ಕೋಬೇಕು. ಈ ರೀತಿ ಲಾಕ್ ಮಾಡ್ಕೊಳ್ಳಿ. ಮತ್ತೆ 1 2 3 4 ಈ ರೀತಿ 4 ಚೈನ್ಸ್ ತೊಗೊಂಡು ಮತ್ತೆ ಸಿಂಗಲ್ ಕ್ರೋಶ ಮಾಡ್ಕೊಳ್ಳಿ. ಸೊ ಈ ರೀತಿ ಸಿಂಗಲ್ ಕ್ರೋಶ ಆದಮೇಲೆ ಮತ್ತೆ 4 ಚೈನ್ಸ್ ತೊಗೊಂಡು ಅಲ್ಲಿ ಲಾಕ್ ಮಾಡಿ ಮತ್ತೆ ಸಿಂಗಲ್ ಕ್ರೋಶದಲ್ಲಿ ಲಾಕ್ ಮಾಡಿ. ಸೊ ಇವಾಗ ಮತ್ತೆ ನಾನು ಬೀಟ್ ತೊಗೋತಾ ಇದ್ದೀನಿ. ಮತ್ತೆ 3 ಟೈಮ್ಸ್ ತೊಗೊಂಡಿದ್ದೀನಿ. ಫಸ್ಟ್ ಟೈಮ್ ಮಾತ್ರ ನಾನು 2 ಟೈಮ್ಸ್ ಚೈನ್ ತೊಗೊಂಡಿದ್ದೆ. ಇವಾಗ 3 ಟೈಮ್ಸು ಮತ್ತೆ ಬೀಟನ್ನು ಈ ರೀತಿ ತೊಗೊಂಡು ಅದನ್ನು ಲಾಕ್ ಮಾಡಿಕೊಂಡು ಇವಾಗ ಅದನ್ನು ಮತ್ತೆ ಇಲ್ಲಿ ಸಿಂಗಲ್ ಕ್ರೋಶ ಹಾಕ್ಕೋಬೇಕು. ಈ ರೀತಿ ಸಿಂಗಲ್ ಕ್ರೋಶ ಹಾಕ್ಕೊಂಡ್ಮೇಲೆ ಅದನ್ನು ಸಿಂಗಲ್ ಕ್ರೋಶ ಹಾಕಿ ಮತ್ತೆ 4 ಚೈನ್ಸ್ ತೊಗೋಬೇಕು. ದಾರ ಸ್ವಲ್ಪ ನೀಟಾಗಿ ಇಟ್ಕೊಂಡು ಸೊ ಈ ರೀತಿ 4 ಚೈನ್ಸ್ ತೊಗೊಳ್ಳಿ. 1 2 3 4 ಈ ರೀತಿ 4 ಚೈನ್ಸ್ ತೊಗೊಂಡು ಮತ್ತೆ ಲಾಕ್ ಮಾಡ್ಕೊಳ್ಳಿ. ಸಿಂಗಲ್ ಕ್ರೋಶ ಹಾಕಿ ಅಂದರೆ ಸಿಂಗಲ್ ಕ್ರೋಶ ಹಾಕ್ಕೊಂಡು ಮತ್ತೆ 1 2 3 4 ಮತ್ತೆ 4 ಚೈನ್ಸ್ನ ಹಾಕಿ ಮತ್ತೆ ಸಿಂಗಲ್ ಕ್ರೋಶ ಹಾಕಿ ಒನ್ 2 ಅಂದರೆ 2 ಚೈನ್ಸ್ನ ಹಾಕಿ ನಾನು ಲೇಸಲ್ಲಿ ಹಾಕ್ತಾ ಇರೋದ್ರಿಂದ ಓನ್ಲಿ 3 ಟೈಮ್ಸ್ ಮಾತ್ರ ತೊಗೊಂಡಿದ್ದೀನಿ. ಇವಾಗ ಅದನ್ನು ಲಾಕ್ ಮಾಡ್ತೀನಿ. 1 ಮತ್ತು ನೋಡಿ 1 2 3
ಮತ್ತು 1 ಬೀಟು 1 2 3 1 ಬೀಟು ಮತ್ತು 2 ಟೈಮ್ಸ್ ಚೈನ್ 4 ಚೈನ್ಸ್ನ ಹಾಕ್ಕೊಂಡು ಅಲ್ಲಿಗೆ ಥ್ರೆಡ್ಡನ್ನ ಕಟ್ ಮಾಡ್ತಾಯಿದ್ದೀನಿ. ಮತ್ತು ನಾವೀಗ ಬಿಗಿನಿಂಗಿಂದ ಮತ್ತೆ ಸ್ಟಾರ್ಟ್ ಮಾಡಬೇಕು. ಇವಾಗ ನಾವು ನೋಡಿ ಈ ರೀತಿ ಕಾಣಿಸ್ತಾ ಇದೆ. ಫಸ್ಟ್ ಲೇಯರು ಈ ರೀತಿ ಬರುತ್ತೆ. ನಾನು ನಾಟ್ ಹಾಕ್ಕೊಂಡು ಅಂದರೆ ಗಂಟನ್ನು ಹಾಕ್ಕೊಂಡು ಅದನ್ನು 8 ಮತ್ತು 8 ಎಳೆ ದಾರನೇ ತೊಗೊಂಡಿದ್ದೀನಿ ನಾವು. ನೀವು 6 ಆದರೂ ತೊಗೋಬೋದು, 7 ಆದರೂ ತೊಗೋಬೋದು. 8 ಹಾಕಿದ್ರೆ ಸ್ವಲ್ಪ ಚೆನ್ನಾಗಿ ಕಾಣಿಸುತ್ತೆ ಅಂತ. ಮತ್ತು ಇವಾಗ ಎಲ್ಲಿ ನಾನು ಲಾಕ್ ಮಾಡಿದ್ದೋ ಸಿಂಗಲ್ ಕ್ರೋಶ ಲಾಕ್ ಮಾಡಿದ್ನೋ ಅಲ್ಲೇ ಮತ್ತೆ ಅದೇ ಪ್ಲೇಸನ್ನೇ ನಾವು ಲಾಕ್ ಮಾಡ್ಕೋಬೇಕು. ಈ ರೀತಿ ಲಾಕ್ ಮಾಡ್ಕೊಳ್ಳಿ. ಈ ರೀತಿ ಲಾಕ್ ಮಾಡಿಕೊಂಡು ಮತ್ತೆ ನಾವೇನು ಮಾಡಬೇಕು, ಒಂದು ಸಿಂಗಲ್ ಕ್ರೋಶ ಹಾಕ್ಕೋಬೇಕು. ಸಿಂಗಲ್ ಕ್ರೋಶ ಹಾಕಿ ಸೊ ನಾವು 4 ಚೈನ್ಸ್ ತೊಗೋಬೋದು. ಇಲ್ಲ ಅಂದರೆ ಈ ರೀತಿ ನಾನು ಫಸ್ಟು ಏನು ಮಾಡ್ತಾ ಇದ್ದೀನಿ, 2 ಸಿಂಗಲ್ ಕ್ರೋಶ ಹಾಕ್ಕೋತಾ ಇದ್ದೀನಿ. ಇಲ್ಲಾಂದರೆ ನೀವು 4 ಚೈನ್ಸ್ ತೊಗೊಂಡು ಕೂಡ ನೀವು ಹಾಕ್ಬೋದು. ಈ ರೀತಿ 4 ಚೈನ್ಸ್ 3 ಚೈನ್ಸ್ ತೊಗೊಂಡೆ. ಇವಾಗ ಎಲ್ಲಿ 4 ಚೈನ್ಸಿಗೆ ಸಿಂಗಲ್ ಕ್ರೋಶ ಹಾಕಿದ್ದೀವೋ ಅಂದರೆ ನಾಟ್ ಹಾಕಿದ್ದೀವೋ ಅಲ್ಲಿಗೆ ಮತ್ತೆ ನಾವು ನಾಟ್ ಹಾಕ್ಕೋಬೇಕು. ಈ ರೀತಿ ನಾಟ್ ಹಾಕ್ಕೊಳ್ಳಿ. ಸಿಂಗಲ್ ಕ್ರೋಶ ಹಾಕಿ ನೆಕ್ಸ್ಟು ನಾವು ಕ್ರೋಶದ ಮೇಲೇ ಹೇಗೆ ಅಂತ 3 ಟೈಮ್ಸು ಅಂದರೆ ಅಲ್ಲಿ 4 ಚೈನ್ ಇದೆ ಅಲ್ವಾ, ಎಲ್ಲಿ ನಾಟ್ ಆಗಿದೋ ಅಲ್ಲಿ 4 ಚೈನ್ ಇದೆಯಲ್ವಾ, ಅದಕ್ಕೆ ನಾವು ಹಾಕ್ಕೋಬಾರ್ದು. ಈ ರೀತಿ ಕ್ರೋಶ ಮೇಲೆ 2 ಟೈಮ್ಸ್ ಲೇಯರು ಅಂದರೆ 2 ಸಾರಿ ಥ್ರೆಡನ್ನು ಹಾಕ್ಕೊಂಡು ಬೀಟ್ ಬ್ಯಾಕು ಈ ಥರ ಥ್ರೆಡ್ ಇರುತ್ತಲ್ವ ನಿಮಗೆ, ಬೀಟ್ ಹಾಕ್ಕೊಂಡಾಗ ಅದ್ರ ಬ್ಯಾಕ್ ಈ ರೀತಿ ಥ್ರೆಡ್ ಇರುತ್ತೆ. ಅದ್ರ ಒಳಗಡೆಯಿಂದ ನಾವು ಒಂದು ಲೇಯರ್ ತೊಗೋಬೇಕು. 1 ಸಾರಿ ಕ್ರೋಶದಲ್ಲಿ ಥ್ರೆಡ್ ತೊಗೊಂಡು 2 ಸಾರಿ 1 ಸಾರಿ ಒಳಗಡೆ ಸೇರಿಸ್ಬೇಕು. ಮತ್ತು 2ಕ್ಕೆ ಒಂದು ಕ್ರೋಶತೆ ಸೇರಿಸ್ಬೇಕು. ಮತ್ತು 2ಕ್ಕೆ ಈ ರೀತಿ ಥ್ರೆಡನ್ನು ತೆಗಿಬೇಕು. ಒಳಗಡೆಯಿಂದ ಈ ರೀತಿ ತೆಗೆದ್ರೆ ಈ ರೀತಿ ಬರುತ್ತೆ. ಮತ್ತು 3 ಚೈನ್ ಹಾಕ್ಕೊಳ್ಳಿ. 1 2 3 ಈ ರೀತಿ 3 ಚೈನ್ ಹಾಕ್ಕೊಂಡು ನಾವು ಏನು ಡಬಲ್ ಕ್ರೋಶದಲ್ಲಿ ಈ ರೀತಿ ಹಾಕ್ಕೊಂಡಿದ್ದೀವಲ್ಲ ಅದ್ರ ಒಳಗಡೆಯಿಂದ ಸಿಂಗಲ್ ಕ್ರೋಶ ಹಾಕ್ಕೋಬೇಕು. ಈ ರೀತಿ ತೆಗೆದು ಅದರ ಒಳಗಡೆಯಿಂದ ಈ ರೀತಿ ಸಿಂಗಲ್ ಕ್ರೋಶ ಹಾಕ್ಕೊಳ್ಳಿ. ಮತ್ತು 2 ಟೈಮ್ಸು ನಾವು ಥ್ರೆಡನ್ನು ಹಾಕ್ಕೊಂಡು ಮತ್ತೆ 2ರಿಂದ ಒಳಗಡೆ, ಮತ್ತೆ 2ರಿಂದ ಒಳಗಡೆ, ಮತ್ತೆ 2ರಿಂದ ಒಳಗಡೆ ಈ ರೀತಿ ಕ್ರೋಶದಲ್ಲಿ ಥ್ರೆಡ್ನ ತೆಗೆದು 3 ಚೈನ್ಸ್ ಹಾಕ್ಕೊಳ್ಳಿ. 1 2 3 ಹಾಕ್ಕೊಂಡ ಮೇಲೆ ಮತ್ತೆ ನಾವು ಅದರ ಒಳಗಡೆಯಿಂದ ಅದನ್ನು ಸಿಂಗಲ್ ಕ್ರೋಶ ಹಾಕ್ಕೋಬೇಕು. ಈ ರೀತಿ ಸಿಂಗಲ್ ಕ್ರೋಶ ಹಾಕ್ಕೊಳ್ಳಿ. ಎಸ್ ಬಂತು. ಇವಾಗ ಮತ್ತೆ ಕ್ರೋಶ ಮೇಲೆ 2 ಎಳೆ ಮತ್ತೆ ಅದೇ ಥ್ರೆಡ್ ಒಳಗಡೆ ದೂರಿಸಿ ಆ ಥ್ರೆಡನ್ನು 2ರಿಂದ ಒಳಗಡೆ, ಮತ್ತೆ 2ರಿಂದ ಒಳಗಡೆ, ಮತ್ತೆ 2ರಿಂದ ಒಳಗಡೆ ಈ ರೀತಿ ತೆಗೆದು ಮತ್ತೆ 3 ಚೈನ್ಸನ್ನು ಹಾಕ್ಕೋಬೇಕು. 1 2 3 ಚೈನ್ಸನ್ನು ಹಾಕಿ ಆ 3 ಚೈನ್ಸನ್ನು ಮತ್ತೆ ಆ ಥ್ರೆಡ್ ಏನು ನಾವು ಡಬಲ್ ಕ್ರೋಶ ತೆಗ್ದಿದ್ದೀವಲ್ಲ ಅದ್ರ ಒಳಗಡೆ ಹಾಕಿ ನಾವು ಸಿಂಗಲ್ ಕ್ರೋಶ ತಗೋಬೇಕು. ಈ ರೀತಿ ಸಿಂಗಲ್ ಕ್ರೋಶ ತಗೊಂಡು ಮತ್ತೆ ನಾವು ಅದೇ ರೀತಿ 2 1 ಸಾರಿ ಮತ್ತೆ ಒಳಗಡೆ, ಮತ್ತೆ 2 ಥ್ರೆಡ್ ಒಳಗಡೆ, ಮತ್ತೆ 2 ಥ್ರೆಡ್ ಒಳಗಡೆ, ಮತ್ತೆ 2 ಥ್ರೆಡ್ ಒಳಗಡೆ ಈ ರೀತಿ ತಗೊಂಡು ನಾವು ಮತ್ತೆ 3 ಚೈನ್ಸ್ನ ಹಾಕಿ ಮತ್ತೆ ಏನು ನಾವು ಡಬಲ್ ಕ್ರೋಶ ಹಾಕಿದ್ವಿ ಅದ್ರ ಮಧ್ಯದಲ್ಲಿ ನಿಮಗೆ ಕಾಣಿಸ್ತಾ ಇದೆ ಅಲ್ವಾ ವಿಡಿಯೋದಲ್ಲಿ, ಅದೇ ರೀತಿ ಮಧ್ಯದಲ್ಲಿ ತೆಗಿಬೇಕು. ಈ ರೀತಿ ಥ್ರೆಡನ್ನು ತೆಗೀರಿ. ಮತ್ತು ಇವಾಗ ನಾವು ಏನು ಕ್ರೋಶದ ಮೇಲೆ 2 ಲೇಯರ್ ಥ್ರೆಡ್ನ ಹಾಕಿ ಮತ್ತೆ 2ರಿಂದ ಒಳಗಡೆ, ಮತ್ತೆ 2ರಿಂದ ಒಳಗಡೆ, ಮತ್ತೆ 2ರಿಂದ ಒಳಗಡೆ 1 2 3 ಈ ರೀತಿ ಹಾಕಿ ನಾವು ಅದನ್ನು ಮತ್ತೆ 2ರಿಂದ ಏನು ಹಾಕಿದ್ದೀವಲ್ಲ ಅದ್ರ ಒಳಗಡೆ ಹಾಕಿ ಸಿಂಗಲ್ ಕ್ರೋಶ ಹಾಕ್ಕೋಬೇಕು. ಇದೇ ರೀತಿ ನಾವು ಕಂಟಿನ್ಯೂಗ
ಎಷ್ಟು ಲೇಯರ್ಸ್ ಬೇಕೋ ಅಷ್ಟು ಸಾರಿ ನಾವು ಹಾಕ್ಕೊಳ್ತಾ ಹೋಗಬೇಕು. ಇದು ಮತ್ತೆ ಎರಡರಿಂದ ಒಳಗಡೆ, ಎರಡರಿಂದ ಒಳಗಡೆ, ಎರಡರಿಂದ ಒಳಗಡೆ, ಮತ್ತೆ ಎರಡು, ಈ ರೀತಿ 3 ಸಾರಿ ಹಾಕ್ಕೊಂಡಾಗ ನಮಗೆ ಸಿಂಗಲ್ ಚೈನ್ ಬರುತ್ತೆ. ಆವಾಗ ಮತ್ತೆ 3 ಚೈನ್ಸ್ ಹಾಕ್ಕೊಂಡು ಮತ್ತೆ ಆ ಡಬಲ್ ಕ್ರೋಶೆ ಏನು ಹಾಕಿದ್ದೀವಲ್ಲ ಅದ್ರ ಮೇಲೆ ಸಿಂಗಲ್ ಕ್ರೋಶೆ ಹಾಕ್ಕೋಬೇಕು. ಸೊ ಟೋಟಲಿ ಇದೇ ರೀತಿ ನಾವು 10 ಅಥವಾ 12 ಈ ರೀತಿ ನಾವು ಹಾಕ್ಕೋಬೇಕು. ನಾನು 12 ಹಾಕಿದ್ದೀನಿ. 12 ಹಾಕಿದ್ರೆ ಈ ರೀತಿ ಕಾಣಿಸ್ತಾ ಇದೆ ನೋಡಿ ಡಿಸೈನು. ಮತ್ತು ನೋಡಿ ಕೌಂಟ್ ಮಾಡಿ 1 2 3 4 5 6 7 8 9 10. ಇಲ್ಲಿ 10 ಹಾಕಿದ್ದೀನಿ ನಾನು. 12 ಅಂದ್ಕೊಂಡೆ, ಓನ್ಲಿ 10 ಹಾಕಿದ್ದೀನಿ. ಬೇಕು ಅಂದರೆ ನಾವು ಇನ್ನೊಂದು ಸಾರಿ 12 ಮಾಡ್ಕೋಬೋದು. ನೋಡಿ 1 2 3 4 5 6 7 8 9 10 ಆಗಿದೆ. ಇವಾಗ ಅದನ್ನು ನಾವು ಎಲ್ಲಿ 4 ಚೈನ್ ಇದೆ ಅಲ್ವಾ ಅಲ್ಲಿ ಸಿಂಗಲ್ ಕ್ರೋಶ ಹಾಕಿ ಲಾಕ್ ಮಾಡಿದ್ದೀವಲ್ವ ಅಲ್ಲಿಗೆ ನಾವು ಮತ್ತೆ ಸಿಂಗಲ್ ಕ್ರೋಶ ಹಾಕಿ ಲಾಕ್ ಮಾಡಬೇಕು ಈ ರೀತಿ. ಸೊ ಸಿಂಗಲ್ ಕ್ರೋಶ ಹಾಕಿದ್ಮೇಲೆ ಮತ್ತೆ ಆ್ಯಸ್ ಇಟ್ ಈಸ್ 4 ಚೈನ್ ಹಾಕಿ, 4 ಚೈನ್ ಹಾಕಿ ಆ 4 ಚೈನಿಗೆ ಮತ್ತೆ ಎಲ್ಲಿ ಲಾಕ್ ಮಾಡಿದ್ದೀವೋ ಅದೇ ಪ್ಲೇಸಿಗೆ ನಾವು ಮತ್ತೆ ಸಿಂಗಲ್ ಕ್ರೋಶ ಹಾಕಿ ಲಾಕ್ ಮಾಡಿ, ಸಿಂಗಲ್ ಕ್ರೋಶ ಹಾಕಿ ಲಾಕ್ ಮಾಡಿ. ಇವಾಗ ಮತ್ತೆ ನಾವು ಸೇಮು ಕ್ರೋಶದ ಮೇಲೆ ಡಬಲ್ ಥ್ರೆಡ್ನ ತಗೊಂಡು ಆ ಥ್ರೆಡ್ ಏನು ಬೀಟ್ ಇದೆ ಬ್ಯಾಕು ಥ್ರೆಡ್ಡು ಅದರೊಳಗಡೆಯಿಂದ ಥ್ರೆಡ್ ತೆಗೆದು ಎರಡರಿಂದ ಒಳಗಡೆ, ಎರಡರಿಂದ ಒಳಗಡೆ, ಮತ್ತು ಎರಡರಿಂದ ಒಳಗಡೆ, ಮತ್ತು 3 ಚೈನು. ಮತ್ತು ಆ 3 ಚೈನ್ನ ನಾವು ಏನು ಕಂಬ ಹಾಕ್ಕೊಂಡಿದ್ದೀವೋ ಆ ಒಳಗಡೆ ಮತ್ತೆ ಸೇರಿಸಿ ತೆಗೆದು ಸಿಂಗಲ್ ಕ್ರೋಶ ಈ ರೀತಿ. ಸೊ ಮತ್ತೆ 2 ಕ್ರೋಶ ಮೇಲೆ ಥ್ರೆಡ್ಡು ಮತ್ತು ಬೀಟ್ ಬ್ಯಾಕಲ್ಲಿರೋ ಥ್ರೆಡ್ಡಿಂದ ಒಳಗಡೆ ಎಳೆದು ಮತ್ತೆ 2 ಒಳಗಡೆ, ಎರಡರಿಂದ ಒಳಗಡೆ, ಮತ್ತು ಎರಡರಿಂದ ಒಳಗಡೆ ಈ ರೀತಿ ಮಾಡಿ ಸಿಂಗಲ್ ಥ್ರೆಡ್ ತಂದು ಮತ್ತೆ 3 ಚೈನ್ಸ್ನ ಹಾಕಿ ಮತ್ತೆ ಆ ಕಂಬದ ಒಳಗಡೆ ಸೇರಿಸಿ ನಾವು ಈ ರೀತಿ ಹಾಕ್ಕೋಬೇಕು. ಸೊ ಮತ್ತೆ ಸೇಮ್ ಕಂಬ ಎರಡರಿಂದ ಒಳಗಡೆ, ಮತ್ತೆ ಎರಡರಿಂದ ಒಳಗಡೆ. ಸೊ ಇವಾಗ 3 ಚೈನ್ಸು 1 2 3 ಮತ್ತು ನಾವು ಏನು ಕಂಬ ಹಾಕಿದ್ದೀವೋ ಅದರೊಳಗಡೆ ಸೇರಿಸಿ ಅದನ್ನು ಸಿಂಗಲ್ ಕ್ರೋಶ ಹಾಕ್ಕೋಬೇಕು. ಸಿಂಗಲ್ ಕ್ರೋಶ ಹಾಕ್ಕೊಂಡು ಸೊ ಅದೇ ರೀತಿ ಈ ಬೀಟ್ಗೂ ಕೂಡ ನಾವು ಎಷ್ಟು ಸಾರಿ 10 ಟೈಮ್ಸು ಅಂದರೆ ಆ ಥರ ಫ್ಲವರ್ ಬರೋವರೆಗೂ 10 ಟೈಮ್ಸು ನಾವು ಹಾಕ್ಕೋಬೇಕು. ನೋಡಿ ಇವಾಗ ಮತ್ತೆ ಇವಾಗ 3 ಚೈನು ಮತ್ತು ಅದನ್ನು ಮತ್ತೆ ಅದ್ರ ಒಳಗಡೆ ಹಾಕಬೇಕು. ಈ ರೀತಿ ಮಾಡೋದ್ರಿಂದ ನಮಗೆ ಏನು ಆ ಫ್ಲವರ್ ಡಿಸೈನು ಬರುತ್ತೆ ಮತ್ತು ತುಂಬ ಸಿಂಪಲ್ ಆಗಿರುತ್ತೆ. ಈ ರೀತಿ ಹಾಕೋದ್ರಿಂದ ಬೇಗ ಆಗುತ್ತೆ, ಪ್ಲಸ್ ಸಿಂಪಲ್ಲಾಗಿ ಲುಕ್ಕಾಗಿ ಕಾಣಿಸುತ್ತೆ. ಈ ರೀತಿ ನಾನು 3 ಫ್ಲವರ್ಸ್ ಮಾಡ್ಕೊಂಡಿದ್ದೀನಿ ನೋಡಿ, ತುಂಬ ಚೆನ್ನಾಗಿ ಕಾಣಿಸುತ್ತೆ. ಇದನ್ನು ನೀವು ಈಸಿಯಾಗಿ ಮನೆಯಲ್ಲೇ ಟ್ರೈ ಮಾಡ್ಬೋದು. ಸೊ ಈ ರೀತಿ ಹಾಕಿದ್ಮೇಲೆ ನೋಡಿ ಹೇಗೆ ಕಾಣಿಸ್ತಾ ಇದೆ ಅಂತ. ಸೊ ಈ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಸೊ ಅಲ್ಲಿ ನಾವು ಏನು 4 ಚೈನ್ ಇರುತ್ತಲ್ಲ ಅಲ್ಲಿಗೆ ಲಾಕ್ ಮಾಡಿದ್ದೀನಿ. ಮತ್ತು ಆ 4 ಚೈನ್ ಹಾಕಿ ಅದನ್ನು ನಾವು ಲಾಸ್ಟ್ಗೆ ಮತ್ತೆ ಸಿಂಗಲ್ ಕ್ರೋಶ ಹಾಕಿ ಲಾಕ್ ಮಾಡಬೇಕು. ಈ ರೀತಿ ಸಿಂಗಲ್ ಕ್ರೋಶ ಹಾಕಿ ಲಾಕ್ ಮಾಡಿ ಮತ್ತೆ 2 ಚೈನ್ಸ್ ತಗೊಂಡು ನಾವು ಅಲ್ಲಿ ಕಟ್ ಮಾಡಬೇಕು. ನೋಡಿ 1 ಅಲ್ಲಿ ಥ್ರೆಡ್ ಕಟ್ ಮಾಡಿರೋದ್ರಿಂದ ಅದು ಸಿಗಾಕೊತಾ ಇದೆ. ಹಾಗೆಯೇ ನೀವು ಟ್ರಿಮ್ ಮಾಡಿಬಿಡ್ಬೋದು. ನಾನು ಗಮ್ ಹಾಕಿ ಆಮೇಲೆ ಟ್ರಿಮ್ ಮಾಡ್ತೀನಿ. 1 2 ಈ ರೀತಿ ಸಿಂಗಲ್ ಕ್ರೋಶ ಹಾಕ್ಕೊಂಡು ಎಂಡ್ ಮಾಡಿ ಲಾಕ್ ಮಾಡಿ ಅಲ್ಲಿ. One,
ಫಸ್ಟು ಈ ರೀತಿ ಮತ್ತೆ 2 ಚೈನ್ ಹಾಕ್ಬಿಟ್ಟು ಆ ಥ್ರೆಡ್ನ ತೆಗೆದು ನಾವು ಸೀಸರಿಂದ ಕಟ್ ಮಾಡ್ಕೋಬೋದು. ಸೊ ಇದು ಇಷ್ಟೇ. ಇಷ್ಟು ಮಾಡಿದ್ರೆ ವೆರಿ ಸಿಂಪಲ್, ತುಂಬಾ ಬೇಗ ಆಗೋಗುತ್ತೆ ಡಿಸೈನು. ನೋಡಿ ಎಷ್ಟು ನೀಟಾಗಿ ಫ್ಲಾಸ್ ಕಾಣ್ತಾ ಇದೆ ಅಂತ. ಇದೇ ರೀತಿ ನೀವು ನಿಮ್ಮ ಸೀರೆಗೆ ಈಸಿಯಾಗಿ ನಿಮ್ಮ ಮನೆಯಲ್ಲೇ ಮಾಡ್ಕೋಬೋದು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಪ್ಲೀಸ್ ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್ ಮೈ ಚಾನಲ್. ಸೊ ಥ್ಯಾಂಕ್ ಯು. ಸೊ ನೋಡಿ ಈಸಿಯಾಗಿ ಸಿಂಪಲ್ಲಾಗಿ ಕಾಣಿಸುತ್ತೆ. ನೋಡಿ ಕಂಪ್ಲೀಟ್ ಆದಮೇಲೆ ಈ ರೀತಿ ನಾವು ಟ್ಯಾಸಲ್ಸ್ನ ಹಾಕ್ಕೊಂಡು ಸ್ಯಾರಿಗೆ ಡಿಸೈನ್ ಮಾಡ್ಕೋಬೋದು. ಥ್ಯಾಂಕ್ ಯು ಫಾರ್ ವಾಚಿಂಗ್.